ಈಗಾಗಲೇ ನಾವು ಹೇಳ್ದ ಹಾಗೆ ಬಿಜೆಪಿ ಪಕ್ಷದ ಒಳಗಿನ ಪರಿಸ್ಥಿತಿ ಗಮನಿಸ್ತಾ ಇದ್ರೆ ಇಬ್ಬರಲ್ಲಿ ಒಬ್ರು ಇರಬೇಕು, ಒಬ್ರು ಆಚೆ ಹೋಗ್ಲೇಬೇಕು. ಹೀಗೆ ನಡೀತಿದೆ ಲೆಕ್ಕಾಚಾರ. ಈ ಲೆಕ್ಕಾಚಾರದ ನಡುವೆನೆ ರಾಮುಲು ಜನಾರ್ದನ ರೆಡ್ಡಿ ನಡುವೆ ಕದನ ವಿರಾಮವನ್ನ ಘೋಷಿಸುವ ಪ್ರಯತ್ನವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿದೆ. ಸೈಲೆಂಟ್ ಆಗೇ ಇದ್ರೂ ಕೂಡ ಇಬ್ಬರು ಹೈಕಮಾಂಡ್ನ ಹುಕುಮನ್ನ ಪಾಲನೆ ಮಾಡ್ತಾ ಇದ್ರು. ಒಳಗೊಳಗೇನೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಅದರಲ್ಲೂ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ಜ್ವಾಲಾಗ್ನಿ ಕೂಡ ಧಗಧಗಿಸ್ತಾ ಇದೆ. ಇಬ್ಬರ ವಿಷಯದಲ್ಲಿ ಬಿಜೆಪಿನೇ ಎರಡು ಗುಂಪಾಗ್ಬಿಡುತ್ತಾ ಅನ್ನೋ ಗುಮಾನಿ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಹೇಗೆ ಬಿಜೆಪಿ ಸ್ಪ್ಲಿಟ್ ಆಗೋ ಸಾಧ್ಯತೆ ಇದೆ ಇಬ್ಬರು ದೋಸ್ತಿಗಳ ವಿಚಾರದಲ್ಲಿ? ಶ್ರೀರಾಮುಲು ಅವರ ಪರವಾಗಿ ನಿಂತಿದೆ ಯತ್ನಾಳ್ ಬಣ, ಹಾಗೆ ಬಿಜೆಪಿಯಲ್ಲಿರುವ ಥರ್ಡ್ ಫ್ರಂಟ್ ಅಂದ್ರೆ ನಾವು ಯತ್ನಾಳ್ ಬಣವೂ ಅಲ್ಲ, ವಿಜಯೇಂದ್ರ ಬಣವೂ ಅಲ್ಲ, ಹೈಕಮಾಂಡ್ ಬಣ ಅಂತ ಗುರುತಿಸಿಕೊಂಡಿದ್ದ ತಟಸ್ಥ ನಾಯಕರ ಬಣ. ಶ್ರೀರಾಮುಲು ಅವರ ಪರವಾಗಿ ಇದೀಗ ಯತ್ನಾಳ್ ಹಾಗೆ ತಟಸ್ಥರ ಗುಂಪು ನಿಂತಂತೆ ಕಾಣ್ತಾ ಇದೆ. ಯತ್ನಾಳ್ ಅವರು ಅಥವಾ ಅವರ ಬಣದವರು ಹೇಗಾದ್ರೂ ಮಾಡಿ ಶ್ರೀರಾಮುಲು ಅವರನ್ನ ತಮ್ಮ ಬಣಕ್ಕೆ ಸೆಳಿಬೇಕು ಅನ್ನೋ ಪ್ರಯತ್ನವನ್ನ ತೆರೆ ಮರೆಯಲ್ಲೇ ನಡೆಸ್ತಾ ಇರೋ ರೀತಿಯಲ್ಲಿದೆ. ಇನ್ ಕೇಸ್ ಶ್ರೀರಾಮುಲು ಅವರು ತಿರುಗಿ ನಿಂತರೆ ವಿಜೇಂದ್ರ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಮತ್ತಷ್ಟು ಧ್ವನಿ ಗಟ್ಟಿಯಾಗುತ್ತೆ ಅನ್ನೋ ಪ್ಲಾನಿಂಗ್. ವಿಜೇಂದ್ರ ಅವರ ವಿರುದ್ಧ ಯಾಕೆ ಶ್ರೀರಾಮುಲು ಅವರು ತಿರುಗಿ ಬೀಳ್ತಾರೆ? ಹಿಂದೆ ಕೋರ್ ಕಮಿಟಿ ಸಭೆಯಾದ ಸಂದರ್ಭದ ಘಟನೆಯನ್ನ ನಾವು ನೆನ್ಪು ಮಾಡ್ಕೊಳ್ಬೇಕು. ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದ ಸಂದರ್ಭದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರನ್ನ ನೇರಾನೇರವಾಗಿ ತರಾಟೆಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಸಂಡೂರಿನ ಉಪಚುನಾವಣೆಗೆ ಸೋಲು ನಿಮ್ಮಿಂದಲೇ ಆಯ್ತು ಅಂತ ಹೇಳಿ ಅಗರ್ವಾಲ್ ಅವರು ನೇರಾನೇರವಾಗಿ ಮಾತನಾಡುವಾಗ ವಿಜಯೇಂದ್ರ ಅವರು ಶ್ರೀರಾಮುಲು ಅವರ ಪರವಾಗಿ ನಿಲ್ಲಿಲ್ಲ, ಸಮರ್ಥಿಸಿಕೊಂಡು ಮಾತನಾಡಲಿಲ್ಲ. ಇದೇ ಕಾರಣಕ್ಕೆ ವಿಜಯೇಂದ್ರ ವಿರುದ್ಧ ಶ್ರೀರಾಮುಲು ಅವರ ಮನಸ್ಸಿನ ಆಳದಲ್ಲಿ ಅತೃಪ್ತಿ ಇದ್ದೇ ಇದೆ. ಇದೇ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಯತ್ನಾಳ್ ಬಣ ಮಾಡ್ತಾ ಇದೆ. ಇದರ ಜೊತೆಗೆ ರೆಡ್ಡಿ ಅವರ ವಿಚಾರದಲ್ಲಿ ಏನಾಗ್ತಾ ಇದೆ? ವಿವಾದವನ್ನ ಸದಾ ಮೈ ಮೇಲೆ ಎಳ್ಕೊಳ್ತಾ ಇರೋ, ಗೊತ್ತಿದ್ದೋ ಗೊತ್ತಿಲ್ಲದೆ ವಿವಾದ ಪ್ರಿಯರಾಗಿರುವ ರೆಡ್ಡಿ ಅವರಿಗೆ ಗೇಟ್ ಪಾಸ್ ಕೊಡಿಸುವ ಪ್ರಯತ್ನ ಕೂಡ ಮುಂದಿನ ದಿನಗಳಲ್ಲಿ ರೆಡ್ಡಿ ಅವರನ್ನ ಪಕ್ಷದಿಂದ ಹೊರಗಿಡಿ ಅಂತ ಹೇಳಿ, ಉಚ್ಚಾಟನೆ ಮಾಡಿ ಅಂತ ಹೇಳಿ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ರೆಡ್ಡಿ ಆಪ್ತರು ಮತ್ತೊಂದು ರೀತಿಯಲ್ಲಿ ಒತ್ತಡವನ್ನ ಹೇರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜನಾರ್ದನ ರೆಡ್ಡಿ ಅವರಿಂದ ಪಕ್ಷಕ್ಕೆ ಆಗ್ತಿರುವ ಸತತ ಮುಜುಗರವನ್ನ ನೆನಪು ಮಾಡಿ ಅವರನ್ನ ಪಕ್ಷದಿಂದ ಆಚೆ ಇಡಿ ಅಂತ ಹೇಳಿ ಒಂದು ಬಣ ಹೇಳುವ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ವಿಜಯೇಂದ್ರ ಅವರನ್ನ ಅಪ್ರೋಚ್ ಮಾಡ್ತಿದ್ದಾರೆ, ಉಳಿಸ್ಕೊಳ್ಳಿ ರೆಡ್ಡಿ ಅವರನ್ನ, ಶ್ರೀರಾಮುಲು ಅವರನ್ನ ಹೊರಹಾಕಿ ಅಂತ ಹೇಳಿ. ಕಂಪೇರ್ ಮಾಡಿ ಗಮನಿಸಿದಾಗ ಶ್ರೀರಾಮುಲು ಅಥವಾ ಜನಾರ್ದನ ರೆಡ್ಡಿ ಅವರ ಅಂತ ಹೇಳಿ ಹೀಗೆ ಹೋಲಿಕೆ ಮಾಡಿ ನೋಡಿದಾಗ ಜನಾರ್ದನ ರೆಡ್ಡಿ ಅವರಿಗಿಂತ ಶ್ರೀರಾಮುಲು ಅವರೇ ಬಿಜೆಪಿ ಪಕ್ಷಕ್ಕೆ ಒಂದರ್ಥದಲ್ಲಿ ಬಲ ತುಂಬೋ ಸಾಧ್ಯತೆ. ನಾಯಕ ಸಮುದಾಯ, ಆ ಸಮುದಾಯದ ಮತವನ್ನ ಸೆಳೆಯೋ ತಾಕತ್ತು ಶ್ರೀರಾಮುಲು ಅವರಿಗಿದೆ. ಭ್ರಷ್ಟಾಚಾರ ಕೇಸ್ನಲ್ಲಿ ಜೈಲ್ ಪಾಲಾದವರು ರೆಡ್ಡಿ. ಅವ್ರು ಏನೇ ಹೇಳಿದ್ರು, ಎಷ್ಟೇ ಪಕ್ಷನಿಷ್ಠ ಅಥವಾ ಸಮಾಜ ಪರ ಜನಪರ ಅಂತಂದ್ರೂ ಕೂಡ ಇದೊಂದು ಕಪ್ಪು ಚುಕ್ಕೆ ಅವರ ಟ್ರ್ಯಾಕ್ ರೆಕಾರ್ಡ್ ನಲ್ಲಿ ಇದ್ದೇ ಇದೆ. ಈ ಹಿಂದೆ ರೆಡ್ಡಿ ಜೊತೆಯಲ್ಲಿ ಅಂತರವನ್ನ ಕಾಯ್ದುಕೊಂಡಿತ್ತು ಬಿಜೆಪಿ. ನಿಮಗೆ ನೆನಪಿರಬಹುದು, ಅಮಿತ್ ಶಾ ಅವರೇ ಅದನ್ನ ನೇರವಾಗಿ ಹೇಳ್ಬಿಟ್ಟಿದ್ರು. ಪ್ರತ್ಯೇಕ ಪಕ್ಷವನ್ನ ಕಟ್ಟಿದ್ರು ಜನಾರ್ದನ ರೆಡ್ಡಿ, ARPP. ಅದೇ ಪಕ್ಷದಿಂದಲೇ ಹಿಂದೆ ಗಂಗಾವತಿಯಿಂದ ಚುನಾವಣೆಗೆ ನಿಂತು ಇದೀಗ ಆಯ್ಕೆ ಆಗಿರೋದು. ಆ ನಂತರ ಬಿಜೆಪಿ ಜೊತೆಯಲ್ಲಿ ಗುರುತಿಸಿಕೊಂಡ್ರು ರೆಡ್ಡಿ. ಈಗ ಅದೇ ಜನಾರ್ದನ ರೆಡ್ಡಿಯಿಂದಾಗಿ ಶ್ರೀರಾಮುಲು ಅವರು ಮುನಿಸ್ಕೊಂಡಿದ್ದಾರೆ. ಹೀಗಾಗಿ ರೆಡ್ಡಿ ಅವರನ್ನ ದೂರ ಇಡಿ. ಅವರೇನ್ ಪಕ್ಷದಲ್ಲಿ ನಿಷ್ಠಾವಂತರಾಗಿರ್ಲಿಲ್ಲ, ಅವರಿಂದಾಗಿ ಪಕ್ಷಕ್ಕೆ ಡ್ಯಾಮೇಜ್ ಕೂಡ ಆಗಿದೆ, ಅವರನ್ನ ದೂರ ಇಡಿ ಅಂತ ಹೇಳಿ ಒಂದು ಬಣ ಪಟ್ಟು ಹಿಡಿಯೋ ಸಾಧ್ಯತೆಗಳು ದಟ್ಟವಾಗಿದೆ. ರೆಡ್ಡಿ ಬಿಜೆಪಿಯಲ್ಲಿದ್ರೆ ರಾಮುಲು ದೂರ ಆಗ್ತಾರೆ, ರಾಮುಲು ಅವರನ್ನ ಪಕ್ಷದ ಒಳಗೆ ಉಳಿಸ್ಕೊಳ್ಳೋದು ಅನಿವಾರ್ಯ. ಇಬ್ಬರಲ್ಲಿ ಒಬ್ರು ಪಕ್ಷದಲ್ಲಿ ಇರೋದು ಬೆಟ್ರು, ಇಬ್ರು ಇದ್ರೆ ಪಕ್ಷಕ್ಕೆ ಡ್ಯಾಮೇಜೇ ಹೆಚ್ಚು ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಹಾಗೆ ಸ್ಥಳೀಯ ಮಟ್ಟದ ನಾಯಕರನ್ನ ಒತ್ತಾಯಿಸುವ ಅಥವಾ ಅವ್ರ ಮೇಲೆ ಪ್ರೆಷರ್ ಅನ್ನ ತರುವ ಪ್ರಯತ್ನವನ್ನ ಕೂಡ ಮಾಡೋ ಸಾಧ್ಯತೆ ಇದೆ. ಒತ್ತಡಕ್ಕೆ ವರಿಷ್ಠರು ಮಣಿದ್ರೆ ರೆಡ್ಡಿಗೆ ಸಂಕಷ್ಟ ಕಾದಿದೆಯಾ? ಬಿಜೆಪಿಯಿಂದ ರೆಡ್ಡಿ ಅವರನ್ನ ದೂರ ಮಾಡಿ ರಾಮುಲು ಅವರನ್ನ ಪಕ್ಷದ ಒಳಗಿರಿಸಿಕೊಳ್ಳೋ ಪ್ರಯತ್ನಗಳಾಗತ್ತಾ? ಹೀಗೆಲ್ಲ ಲೆಕ್ಕಾಚಾರಗಳು ನಡೀತಿರೋ ಸಂದರ್ಭದಲ್ಲೇನೆ ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಈ ಎರಡೂ ನಾಯಕರ ಬಣ
ಅಂದ್ರೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಹಾಗೆ ಶ್ರೀರಾಮುಲು ಅವರ ಬೆಂಬಲಿಗರು ಇದೀಗ ಹಾದಿರಂಪ ಬೀದಿರಂಪ ಪ್ರಾರಂಭ ಮಾಡಿದ್ದಾರೆ. ಕೇವಲ ಈ ಇಬ್ಬರು ನಾಯಕರು ಮಾತ್ರ ಮಾಧ್ಯಮದ ಸಮ್ಮುಖದಲ್ಲಿ ಪರಸ್ಪರ ಬೈದಾಡಿಕೊಂಡಿದ್ದಲ್ಲ, ಇದೀಗ ಅವರ ಬೆಂಬಲಿಗರು ಕೂಡ ಹೊಡೆದಾಟದ ಮಟ್ಟಕ್ಕೆ ಹೋಗ್ತಿದ್ದಾರೆ, ಮಾತಿನ ಹೊಡೆದಾಟ. ಎರಡೂ ಬಣದಿಂದ ಅಂದ್ರೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು, ಶ್ರೀರಾಮುಲು ಅವರ ಬೆಂಬಲಿಗರು ಮಾತನಾಡಿದ್ದಾರೆ ಮಾಧ್ಯಮಗಳ ಮುಂದೆ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ಹಿಂದೆ ಎಲ್ಲ ಹೇಳಿಕೆ ತಾವೇ ಕೊಟ್ಟಿದ್ದೀರಿ. ಜನಾರ್ದನ ರೆಡ್ಡಿ ಅವರು ನಮ್ಮನ್ನು ಬೆಳೆಸಿದಾರಂತ ನೀವೇ ಹೇಳಿಕೆ ಕೊಟ್ಟಿದ್ದೀರಿ, ಅನ್ನ ಹಾಕಿದವರು ಅಂತ ನೀವೇ ಹೇಳಿದ್ದೀರಿ. ಈಗ ನಾವು ಗಂಗಾವತಿಯಲ್ಲಿ ಜನಾರ್ದನ ರೆಡ್ಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಮುಖ ಪಾತ್ರದಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಕೂಡ ಇದೆ. ನಾವು ಅವ್ರಿಗೆ ಕೇಳ್ತೀವಿ, ನಮ್ಮ ಸಮಾಜದ ಒಬ್ಬ ನಾಯಕರಿಗೆ ಯಾಕೆ ಈ ಥರ ಮಾಡ್ತೀರಿ ಅಂತ ನಾವು ಕೇಳ್ತೀವಿ. ಬರ್ರಿ ಬೇಕಾದ್ರೆ ನೀವು ರಾಮುಲು ಸರ್ ಮತ್ತು ಬಳ್ಳಾರಿಯಲ್ಲಿರ್ತಕ್ಕಂಥ ಸಮಾಜದ ಯುವಕರನ್ನ ಕರ್ಕೊಂಡೋಗಿ ಜನಾರ್ದನ ರೆಡ್ಡಿ ಅವ್ರ ಹತ್ರ ಕುಂದಿರ್ತೀವಿ. ವ್ಯವಹಾರಿಕವಾಗಿ ನಿಮಗೇನಾದರೂ ಅನಾನುಕೂಲತೆಗಳಿದ್ದರೆ ದಯವಿಟ್ಟು ಜನಾರ್ದನ ರೆಡ್ಡಿ ಸಾಹೇಬರು ಮತ್ತು ರಾಮುಲು ಅವರು ಒಂದು ಮನೆಯಲ್ಲಿ ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ. ನಾಯಕ ಸಮಾಜ ತಮ್ಮಿಂದ ಇಲ್ಲ ಅಂತಂದಿದ್ರೆ ತಾವೇನಾದರೂ ಅಲ್ಲೇ ಬಳ್ಳಾರಿಯಲ್ಲೇ ತಮ್ಮ ಬೆಂಬಲಕ್ಕೆ ನಿಂತು ತಮ್ಮನ್ನು ಆರಿಸ್ತಂದದ್ದಲ್ಲದೆ ತಮ್ಮ ಸಪೋರ್ಟ್ಗೆ ಯಾವಾಗಲೂ ನಾಯಕ ಸಮಾಜ ಇತ್ತು. ಅದು ಶ್ರೀರಾಮುಲು ಇದ್ದಾರಂತ ಹೇಳಿ ಅಷ್ಟೆಲ್ಲ ಶ್ರೀರಾಮುಲು ಕೂಡ ತಾವು ಉಪಯೋಗ ತಗೊಂಡ್ರಿ. ಶ್ರೀರಾಮುಲವ್ರನ್ನ ಅವ್ರಿಗೇನು ನೀವು ಉಪಯೋಗ ಮಾಡಿದರೆ, ಅವ್ರಿಗೇನು ನೀವು ಕೊಟ್ರಿ? ಅಪಮಾನ ಆದಂಥ ಒಂದು ವಿಚಾರಗಳನ್ನ ಮಾತಾಡಕತ್ತೀರಿ ಹೊರತು ನಾನೇ ಶ್ರೀರಾಮುಲು ಮುಂದೆ ತಂದೀನಿ, ನಾನೇ ಇದು ಮಾಡಿದ್ದೀನಿ, ಶ್ರೀರಾಮುಲನ್ನ ನಾನೇ ಆರಿಸ್ತಂದೀನಿ ಅಂತೇಳಿ ಹೇಳ್ತಾ ಇದ್ದೀರಿ, ಕೊಲೆಗಡಕ ಅಂತ ಹೇಳ್ತಾ ಇದ್ದೀರಿ. ಹಿಂದಕ್ಕೆ ಇನೋಬಲ ಕಂಪ್ನಿ ಅಂತ ಮಾಡಿ ಒಂದು ಇದನ್ನು ಮಾಡಿದಿರಿ. ಯಾವಾಗ ಈ ಬೆಂಬಲಿಗರ ಪರಸ್ಪರ ವಾದ ಪ್ರತಿವಾದ ಏನೇ ಇರಬಹುದು, ಆದ್ರೆ ಆಕ್ಚುಯಲ್ ಫೈಟ್ ಯಾಕೆ ಪ್ರಾರಂಭ ಆಯಿತು? ಈ ಕುಚಿಕುಗಳ ನಡುವೆ ಫೈಟ್ ಪ್ರಾರಂಭ ಆಗಿದ್ ಯಾಕೆ? ಕೇವಲ ಸಂಡೂರಿನ ಬೈ ಎಲೆಕ್ಷನ್ನ ಸೋಲಿಗೆ ಮಾತ್ರನಾ? ರಾಮುಲು ರೆಡ್ಡಿ ಕಲಹದ ಹಿಂದೆ ಆ ಒಂದು ರಹಸ್ಯ ಅಡಗಿದೆ. ಯಾವುದದು? ಮೇಲ್ನೋಟಕ್ಕೆ ಸಂಡೂರು ಎಲೆಕ್ಷನ್ ಅಂತ ಅನ್ಸಿದ್ರು ಕೂಡ ಒಳಗೊಳಗೆ ಆಸ್ತಿ ಫೈಟ್, ಪ್ರಾಪರ್ಟಿ ವಿಚಾರಕ್ಕೆ ನಡೀತಿರುವ ಫೈಟ್ ನಿಂದಾಗಿಯೇ ಇಬ್ಬರು ಕುಚಿಕುಗಳು ದೂರವಾಗ್ತಿದ್ದಾರೆ ಅನ್ನೋ ಮಾತಿದೆ. ಇಬ್ಬರ ಕದನದ ಬಗ್ಗೆ ಬಳ್ಳಾರಿಯಲ್ಲಿ ಬೇರೆಯದ್ದೇ ಟಾಕ್ ಶುರುವಾಗಿದೆ. ಆಸ್ತಿಯಿಂದಾಗಿಯೇ ದೋಸ್ತಿಗಳು ಇದೀಗ ಕುಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ಮಾತನಾಡ್ತಿದ್ದಾರೆ ಬಳ್ಳಾರಿ ಮಂದಿ. ರೆಡ್ಡಿ ಆಸ್ತಿ ಕಬಳಿಸಿದ್ರ ಶ್ರೀರಾಮುಲು ಹಾಗೆ ಅವರ ಆಪ್ತರು. ಜನಾರ್ದನ ರೆಡ್ಡಿ ಅವರು ನಿಮಗೆ ಗೊತ್ತಿರೋ ಹಾಗೆ ಜೈಲಿನಲ್ಲಿರೋ ಸಂದರ್ಭದಲ್ಲಿ ಅವರ ಅನೇಕ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಳೋ ಪ್ರಸಂಗ. ಆದ್ರೆ ಬೇನಾಮಿ ಆಸ್ತಿ ಹೀಗೊಂದು ಇದ್ದಿದ್ದೇ ನಿಜವಾದ್ರೆ ಅದು ಯಾರ ಹೆಸರಲ್ಲಿತ್ತು? ಅದು ವಾಪಸ್ ಹೋಯ್ತಾ ರೆಡ್ಡಿ ಅವರಿಗೆ? ಈಗ ಅನೇಕ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಭಾಗವಾಗಿ ಈ ಒಂದು ಗುಮಾನಿ ಕೂಡ ಹಬ್ಬಿದೆಯಾ? ರೆಡ್ಡಿ ಅವರ ಆಸ್ತಿ ಅವ್ರ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ರಾಮುಲು ಆಪ್ತರು ಕಬಳಿಸಿ ಬಿಟ್ರು. ಹೀಗಾಗಿ ಜನಾರ್ದನ ರೆಡ್ಡಿ ಅವರಿಗೆ ಶ್ರೀರಾಮುಲು ಅಂದ್ರೆ ನಖಶಿಖ ಕೋಪ. ಮಾತನಾಡ್ತಿದ್ದಾರೆ ಜನ. ರಾಮುಲು ಸಂಬಂಧಿಕರ ಹೆಸರಲ್ಲಿತ್ತ ರೆಡ್ಡಿ ಅವರ ಆಸ್ತಿ. ರೆಡ್ಡಿ ಜೈಲು ಸೇರೋ ಹೊತ್ತಿನಲ್ಲೇ ಬಹಳ ಆಸ್ತಿಗಳು ವರ್ಗಾವಣೆ ಆಗಿ ಹೋಗಿತ್ತಾ? ಈಗ ಜೈಲಿಂದ ವಾಪಸ್ ಬಂದು ಮತ್ತೆ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಬಳ್ಳಾರಿಗೂ ಎಂಟ್ರಿ ಕೊಡ್ಲಿಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಬಿಜೆಪಿಗೆ ವಾಪಸ್ ಬಂದು ಇಷ್ಟೆಲ್ಲಾದ ನಂತರದಲ್ಲಿ ಆಸ್ತಿಯನ್ನ ವಾಪಸ್ ಕೇಳಿದ ಸಂದರ್ಭದಲ್ಲೇನೆ ಈ ವ್ಯಾಜ್ಯ ಶುರುವಾಯ್ತಾ? ಕಷ್ಟದಲ್ಲಿ ಇರೋದ್ರಿಂದ ಆಸ್ತಿ ವಾಪಸ್ಗೆ ಜನಾರ್ದನ್ ರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರ? ಆಸ್ತಿ ವಾಪಸ್ಗೆ ಶ್ರೀರಾಮುಲು ಆಪ್ತರು ಹಿಂದೇಟ್ ಹಾಕ್ತಿದ್ದಾರ? ಇಬ್ಬರ ನಡುವಿನ ಮುನಿಸಿಗೆ ಈ ಆಸ್ತಿನೇ ಮೂಲ ಆಯ್ತಾ? ಹೌದು ಅನ್ನೋ ರೀತಿಯಲ್ಲೇ ಮಾತನಾಡ್ಬಿಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಅವರ ಆಪ್ತರು. ಕೇಳಿಸ್ಕೊಳ್ಳಿ. ಇವತ್ತು ದಿನ ಸಾರ್ ಕೇಳೋದೇನಂದ್ರೆ ನಮ್ಮ ಅಣ್ಣ ತಮ್ಮರಿಗೆಲ್ಲ ಜಾಸ್ತಿ ಇದ್ರಲ್ಲ, ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ, ನನಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ವಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದೀವಿ ಅಷ್ಟೇ. ಇವತ್ತು ದಿನ ಸಾರ್ ಕೇಳೋದೇನಂದ್ರೆ ನಮ್ಮ ಅಣ್ಣ ತಮ್ಮರಿಗೆಲ್ಲ ಜಾಸ್ತಿ ಇದ್ರಲ್ಲ, ಇವತ್ತು ಏನೋ ಪರಿಸ್ಥಿತಿ ಸರಿ ಇಲ್ಲ, ನನಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ವಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ. ದಾರಪ್ಪ ನಾಯಕ ಯಾರೋ ಹೊರಗಿನವರು, ಇವ್ರಿಗೇನು ಗೊತ್ತಿರುತ್ತೆ, ಏನೋ ಹೇಳಿರಬಹುದು ಅಂತ ಹೇಳಿ ನಿಮ್ಮ ಅಂದಾಜಿರಬಹುದು. ಆದ್ರೆ ಈ ಆಸ್ತಿ ಫೈಟ್ ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ಖುದ್ದು ಜನಾರ್ದನ ರೆಡ್ಡಿನೇ ಮಾತನಾಡ್ಬಿಟ್ಟಿದ್ದಾರೆ. ಯಾವುದೂ ಕೂಡ ರಹಸ್ಯವಾಗಿ ಉಳಿಯೋದಿಲ್ಲ ಜನಾರ್ದನ್ ರೆಡ್ಡಿ ಅವರ ಮಾತಿದು. ಕಾಲಕ್ರಮೇಣ ಎಲ್ಲಾ ಸತ್ಯ ಕೂಡ ಹೊರಬರುತ್ತೆ. ಯಾವ ಸತ್ಯ? ಆಸ್ತಿ ಕದನವ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮ ಮಿತ್ರರು ಕೇಳಿದಾಗ ಮಾರ್ಮಿಕವಾಗಿ ರೆಡ್ಡಿ ಅವರು ಕೊಟ್ಟಿರೋ ಉತ್ತರ ಇದು.
ಪಕ್ಷದ ಚೌಕಟ್ಟಲ್ಲೇ ಬಗೆಹರಿಸ್ಕೊಳ್ಳೋಕೆ ಜನಾರ್ದನ ರೆಡ್ಡಿ ಅವ್ರಿಗೆ ಆಸಕ್ತಿ ಇದೆ. ವರಿಷ್ಠರಿಗೂ ಕೂಡ ಆ ಸತ್ಯವನ್ನ ಹೇಳೋಕೆ ಸಜ್ಜಾಗ್ಬಿಟ್ಟಿದ್ದಾರಾ ರೆಡ್ಡಿ? ಅನುಮಾನ ಇದ್ದೇ ಇದೆ. ಜನಾರ್ದನ ರೆಡ್ಡಿ ಅವರ ಮಾತುಗಳು ಹೌದು ಹೀಗೆ ಇದೆ ಸಿಚುಯೇಷನ್ ಅನ್ನೋ ರೀತಿಯಲ್ಲಿದೆ. ಕೇಳಿಸ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರ ಮಾತು. ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಲ್ಲಿ ಮಾತಾಡಬೇಕಂತ ಹೇಳಿರೋ ಕಾರಣ ಸೊ ನಾವು ಏನು ನಡೆದಿದೆ ಆ ವಿಷಯಗಳು ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಸರಿ. ಒಂದು ಮಾತು ಹೇಳಿದೆ, ನಾನು CBI ಪ್ರಕರಣಗಳನ್ನೇ ಎದುರಿಸಿ ಬಂದಿರುವಂಥವನ್ನ, ಇದು ಯಾವುದನ್ನು ಕೂಡ ನಾನು ಲೆಕ್ಕ ಇಡಲ್ಲ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಮುಂದೆ ಹೋಗ್ತೀನಿ. ನೋಡಿ, ನಾನು ವಿಷಯಗಳು ಮಾಧ್ಯಮ ಸ್ನೇಹಿತರಿಗೆ ನಾನು ಎಷ್ಟು ಹೇಳ್ತೇನೆ, ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ಯಾವುದು ಮಾಡ್ತಾ ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ. ಬಟ್ ಏನೇ ಇದ್ರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲೇ